ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಗ್ರೋತ್ ಮಾಡಬೇಕಾದ್ರೆ ನಿಮಗೆ ಸಡನ್ ಆಗಿ ಲೋನ್ ಬೇಕಾಗುತ್ತೆ, ಅಥವಾ ಎಮರ್ಜೆನ್ಸಿ ನೀವು ಯಾರಿಗೋ ಒಂದು ಪೇ ಮಾಡಬೇಕಾಗಿರುತ್ತೆ, ಅವ್ರಿಗೆ ಸಡನ್ ಆಗಿ ನೀವು ದುಡ್ಡು ಕೊಡಬೇಕಾದ್ರೆ ಏನ್ ಮಾಡ್ತೀರಾ? ಇವೆಲ್ಲದಕ್ಕೂ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಟರ್ಮ್ ಲೋನ್ ವರ್ಸಸ್ ಓವರ್ ಡ್ರಾಫ್ಟ್. ಏನ್ ಸರ್ ಇದು ಟರ್ಮ್ ಲೋನ್ ಅಂತ? ಎಸ್, ನೀವು ಯಾವುದೋ ಒಂದು ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ಒಂದು ಪ್ರೊವಿಷನ್ ಸ್ಟೋರ್ ಅಂತ ಇಟ್ಕೊಳ್ಳೋಣ. ಅದಕ್ಕೊಂದು ಫ್ರೀಸರ್ ಬೇಕಾಗುತ್ತೆ, ನಿಮ್ಮ ಒಂದು ಪ್ರೊವಿಷನ್ ಸ್ಟೋರ್ ಎಕ್ಸ್ಟ್ರಾ ಒಂದು ಎಕ್ವಿಪ್ಮೆಂಟ್ ಬೇಕಾಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಒಂದು ಟರ್ಮ್ ಲೋನ್ ಅನ್ನ ತಗೊಳ್ತೀರಾ. ಅದೇ ಲೋನ್ ಅಂಗಡಿ ಮೂಲಕ ಒಂದು ಲೋನ್ ಅನ್ನ ಅಪ್ಲೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಅದಕ್ಕೊಂದು 3 ವರ್ಷಕ್ಕೆ ಲೋನ್ ಹಾಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. 3 ವರ್ಷಕ್ಕೆ ಲೋನ್ ಕಟ್ತೀರಿ, ಪ್ರತಿ ತಿಂಗಳು EMI ಕಟ್ತೀರಿ, ಅದಕ್ಕೆ ಇಂಟ್ರೆಸ್ಟ್ ಏನಿರುತ್ತೆ ಪೇ ಮಾಡ್ತೀರಿ, 3 ವರ್ಷಕ್ಕೆ ಕಟ್ತೀರಿ. ಸೊ 3 ವರ್ಷಕ್ಕೆ ಕೊಟ್ಟು ತಗೊಂಡಿರೋದೇ ಟರ್ಮ್ ಲೋನ್ ಅಂತ ಕರಿತೀವಿ. ಹಾಗಿದ್ರೆ ಓವರ್ ಡ್ರಾಫ್ಟ್ ಏನು ಉಪಯೋಗ ಆಗುತ್ತೆ ಸರ್ ಅಂತ ಕೇಳೋದಾಯ್ತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಪ್ರತಿದಿನ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೊವಿಷನ್ ಸ್ಟೋರ್ ಆಗಿರ್ಬೋದು, ಅಥವಾ ಕಿರಾಣಿ ಅಂಗಡಿಗಳಾಗಿರ್ಬೋದು, ಈ ರೀತಿ ಇವ್ರದಲ್ಲಿ ಏನಾಗುತ್ತೆ, ಪ್ರತಿದಿನ ಟ್ರಾನ್ಸಾಕ್ಷನ್ ಆಗುತ್ತೆ. 50,000, 60,000, 1 ಲಕ್ಷ, ಅಥವಾ ಫುಡ್ ಇಂಡಸ್ಟ್ರಿ ಇದು ಕೂಡ ಆಗ್ಬೋದು. ಇದು ಕೂಡ ತುಂಬಾ ಓವರ್ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಪ್ರತಿ ಟ್ರಾನ್ಸಾಕ್ಷನ್ ಆಗ್ತಿರುವಂತ ಸಮಯದಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು 80,000 ಕೊಡಬೇಕಾಗುತ್ತೆ ಯಾರಿಗೊಬ್ಬರು ಸಪ್ಲೈಯರ್ಗೆ ಇಮಿಡಿಯೇಟ್ ಆಗಿ. ನಿಮ್ಮ ಕೊಟ್ಟಲ್ಲಿ ಒಂದು 50,000 ರೂಪಾಯಿ ಅಂತ ಇಟ್ಕೊಳ್ಳಿ, ನೀವು 30,000 ರೂಪಾಯಿ ಶಾರ್ಟೇಜ್ ಆಗುತ್ತೆ. ಆಗ ನೀವೇನ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಬ್ಯಾಂಕ್ಗೆ ಕಾಲ್ ಮಾಡಿ, ರೆಗ್ಯುಲರ್ ಟಚ್ ಅಲ್ಲಿ ಇರೋದ್ರಿಂದ ಬ್ಯಾಂಕ್ಗೆ ನೀವು, ಸರ್ ನನ್ನ ಹತ್ರ 50,000 ಇದೆ, ನಂಗೆ ಎಮರ್ಜೆನ್ಸಿ ಅಂದ್ರೆ ನನ್ನ ಹತ್ರ ಇರುವಂತ ಬ್ಯಾಲೆನ್ಸ್ಗೆ ಒಂಚೂರು ಕಮ್ಮಿ ಅಮೌಂಟ್, ಇನ್ನೊಂದು 30,000 ಎಕ್ಸ್ಟ್ರಾ ನಾನು ವಿಡ್ರಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ನಿಮಗೆ ಓವರ್ ಡ್ರಾಫ್ಟ್ ಕೊಡ್ತಾರೆ. ಅಂದ್ರೆ ನಿಮ್ಮ ಹತ್ರ ಇರೋ ಮೊತ್ತಕ್ಕೆ ಎಕ್ಸ್ಟ್ರಾ 30,000 ರುಪೀಸ್ ಕೊಡ್ತಾರೆ. ಬಟ್ ಇದನ್ನ ಟರ್ಮ್ ಲೋನ್ ಅಂತ ಕರೆಯಲ್ಲ, ಯಾಕಂದ್ರೆ ನೀವು ಇದನ್ನ ಒಂದು 2 to 3 ಡೇಸ್ ಒಳಗಡೆ ವಾಪಸ್ ರೀಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಎಕ್ಸ್ಟೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿಯಾಗಿ ಕೊಡುವಂತ ಫಂಡ್ ಅನ್ನ ನಾವು ಇದನ್ನ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಬಾಸ್ ವಾಲಾ, ಬಿ ದ ಬಾಸ್.